ಬಂದಂಥ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಇಲ್ಲಿ ನಮಗೆ ಒಂದು ಉದ್ಘಾಟನೆಗೆ ಬೆಳಕಿನ ಒಂದು ನಮನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸುವಂಥ ಒಂದು ಪ್ರಕಾರವಾಗಿ ಪ್ರತಿ ವರ್ಷವೂ ನಾವು ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ನೀಡುತ್ತಿದ್ದಾರೆ. ಅದೇ ರೀತಿಯಾಗಿ ಈ ಸಮಯದಲ್ಲಿ ಮಾನ್ಯ ಶಾಸಕರು ಸಹ ಬರಬೇಕಾಗಿತ್ತು, ಕಾರಣಾಂತರದಿಂದ ಬಂದಿಲ್ಲ. ಅವರಿಗೂ ಸಹ ಕೃತಜ್ಞತೆ ಹೇಳ್ತೇನೆ, ಹಾಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗು ನೀಡಿದಂಥ ಮಾನ್ಯ ತಹಶೀಲ್ದಾರರಾದಂಥ ನೇತ್ರಾವತಿ ಮೇಡಮ್ ಅವರಿಗೂ ಹಾಗೂ ಮತ್ತು CITU ಮತ್ತು CPI ಪಕ್ಷದ ಮುಖಂಡರುಗಳಿಗೂ ಹಾಗೆ ನಮ್ಮ ಪೊಲೀಸ್ ಅಧಿಕಾರಿಗಳಾದಂಥ ಪ್ರಕಾಶ್ ಸರ್ ಅವರಿಗೂ ಹಾಗೆ ಇಲ್ಲಿ ಸೇರಿ ಬಂದಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಕಾರಣ ಇಷ್ಟೇ, ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಏನು ಈ ಪರಿನಿರ್ವಾಣ ದಿನವನ್ನು ಒಂದು ಈ ರೀತಿ ಒಂದು ಬೆಳಕಿನ ನಮನವಾಗಿ ನಾವು ಸಲ್ಲಿಸ್ತಾ ಇದ್ದೀವಿ ಅಂದರೆ ಕಾರಣ ಇವತ್ತು ಪ್ರತಿಯೊಬ್ಬರು ತಲೆ ಎತ್ತಿಕೊಂಡು ನಡಿಬೇಕಾದ್ರೆ, ಇವತ್ತು ಪ್ರತಿಯೊಬ್ಬ ಹೆಣ್ಮಗಳಿಗೆ ಒಂದು ಹಕ್ಕುಗಳು ಸಿಗಬೇಕಾದ್ರೆ ಇವತ್ತು ಡಾಕ್ಟರ್ ಬಿ ಆರ್ ಮಾಡಿದಂಥ ಒಂದು ಸಂವಿಧಾನದ ಮೂಲಕ ಕೊಟ್ಟಂಥ ಹಕ್ಕು, ಆ ಒಂದು ಕೃತಜ್ಞತಾ ಪೂರ್ವಕವಾಗಿ ಪ್ರತಿಯೊಬ್ಬ ಇಲ್ಲಿ ವಿದ್ಯಾರ್ಥಿಗಳು ಇವತ್ತು ಹಾಸ್ಟೆಲ್ಗಳಲ್ಲಿ ಏನು ಇವತ್ತು ಓದ್ತಾ ಇದ್ದಾರೋ ಅವರ ಒಂದು ಕೊಟ್ಟಂಥ ಒಂದು ಕೊಡುಗೆ, ಈ ಸಂವಿಧಾನ ಕೊಟ್ಟಂಥ ಒಂದು ಉತ್ತಮವಾದಂಥ ಕೊಡುಗೆ, ಈ ಪ್ರಪಂಚನೇ ಮೆಚ್ಚುವಂಥ ಸಂವಿಧಾನ ಬರೆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ಯಾರ ಮನದಲ್ಲಿ ಇವತ್ತು ಯಾರು ಅವರು ಕಾಣೆಯಾಗಿಲ್ಲ. ಇವತ್ತು ಎಲ್ಲರ ಮನೆಯಲ್ಲೂ ಮತ್ತು ದಲಿತರ ಮನೆಯಲ್ಲೂ ಅವರು ಯಾವಾಗಲೂ ಬೆಳಕಾಗಿರ್ತಾರೆ ಅಂತಂದು ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಸೇರಿ ಬಂದಂಥ ಎಲ್ಲ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೆ ಸಿಬ್ಬಂದಿ ವರ್ಗದವರು ಹಾಗೆ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಇಲ್ಲಿ ಸೇರಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳುತ್ತಾ ಇಲ್ಲಿ ಜೈ ಭೀಮ್ ನಮನಗಳನ್ನು ಸಲ್ಲಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಇಲ್ಲಿ ಬಂದಂಥ ಎಲ್ಲರೂ ಸುರಕ್ಷಿತವಾಗಿ ಕ್ಷೇಮವಾಗಿ ಹೋಗಬೇಕು. ಯಾಕೆಂದರೆ ಪ್ರತಿ ವರ್ಷವೂ ನೀವು ಕೊಡುವಂಥ ಈ ಗೌರವವನ್ನು ಪ್ರತಿಯೊಬ್ಬರು ಇನ್ನೊಂದು ಊರಿಗೆ ಅದು ಒಂದು ಮಾದರಿ ಆಗಬೇಕೆಂದು ನಮ್ಮಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ.